Hi guys, welcome back to my YouTube channel. This is Meghna's vlog guys. ಇವತ್ತು ನಾವಿರೋದು ನಮ್ಮ ಅಜ್ಜಿ ಊರಲ್ಲಿ. ಸೊ ಇವತ್ತು ಪಿತೃಪಕ್ಷ ಹಬ್ಬ ಇದೆ. ಸೊ ಹಾಗಾಗಿ ನಾವು ಎಲ್ಲರೂ ಅಜ್ಜಿ ಊರಿಗೆ ಬಂದಿದ್ದೀವಿ. ವರ್ಷ ನಾವು ಆಯುಧ ಪೂಜೆನ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಲ್ಲ. ಸೊ ನಾವೆಲ್ಲರೂ ಕೂಡ ಅಜ್ಜಿ ಮನೆಗೆ ಬರೋದು. ಬಟ್ ಇವತ್ತು ಹಬ್ಬಕ್ಕಿಂತ ಆಯುಧ ಪೂಜೆಗಿಂತ ಮುಂಚೆನೇ ಇಲ್ಲಿ ಹಬ್ಬ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವೆಲ್ಲ ಬಂದಿದ್ವಿ. ಸೊ ನಾನು 10th ಮುಗಿಯೋವರೆಗೂ ನಾನು ಅಜ್ಜಿ ಊರಲ್ಲೇ ಇದ್ದಿದ್ದು. ಆಮೇಲೆ ನಂಗೆ ಅಮ್ಮ ಕರ್ಕೊಂಡೋಗಿದ್ದು ಕಾಲೇಜಿಗೆ. ಸೊ ನಾ ಹುಟ್ಟಿ ಬೆಳೆದಿದ್ದ ಮನೆ ಈಗ ಅವರು ಹೊಸ ಮನೇಲಿದ್ದಾರೆ. ಸೊ ಆ ಮನೆ 2 ಮನೆ ಹೇಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇವತ್ತು ಹಬ್ಬಕ್ಕೆ ಯಾರೆಲ್ಲ ಬಂದಿದ್ದಾರೆ, ನಮ್ಮ ಫ್ಯಾಮಿಲಿ ಎಷ್ಟು ದೊಡ್ಡದಾಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಪಿತೃಪಕ್ಷ ಅಂದರೆ ಆಬ್ವಿಯಸ್ಲಿ ಎಡೆ ಇಡೋದು ಸತ್ತವ್ರಿಗೆ. ಸೊ ಯಾರಿಗೆಲ್ಲ ಎಡೆ ಇಡ್ತಾ ಇದ್ದೀವಿ ಅಂದರೆ ನಮ್ಮ ಮುತ್ತಜ್ಜ ಮುತ್ತಜ್ಜಿ ಹಾಗೆ ನಮ್ಮ ಮಾವ. ಸೊ ನಮ್ಮ ಮಾವ ಅವ್ರಿಗೆ ಒಂದು 18 years ಇರಬೇಕಾದ್ರೆ ಹಾವು ಕಚ್ಚೇನೋ ಸತ್ತೋದ್ರಂತೆ. ಸೊ ಹಾಗೆ 3 ಜನಕ್ಕೆ ನಾವು ಎಡೆ ಇಡ್ತೀವಿ ಪಿತೃಪಕ್ಷದಲ್ಲಿ. ಸೊ ಬನ್ನಿ, ನಾನು ಹುಟ್ಟಿ ಬೆಳೆದಿದ್ದ ಮನೆ ಹೇಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇದು ವೇಸ್ಟ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅದು, ಮತ್ತು ದನದ ಕೊಟ್ಟಿಗೆ. ಯಾಕಂದರೆ ನಾನು ವಿಡಿಯೋ ಮಾಡೋಣ ಅಂತ ನಾನು ಮನೆ ಇಲ್ಲಿದೆ. ಸೊ ಮನೆಯಿಂದನೇ ತೋಟನ ಅಥವಾ ಏನೋ ಹೊಲ ಇದೆ ಅಂದ್ಕೊಳ್ಳಿ. ಸೊ ಹೊಲ ಇದೆ. ಸೊ ಹಾಗಾಗಿ ನಾನು ಅಲ್ಲಿಗೆ ಬಂದಿದ್ದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಹೋಗ್ತಾ ಇರೋದು ದನದ ಏನಂತಾರೆ, ದನದ ರೂಮ. ನಾನು ದನದ ಕೊಟ್ಟಿಗೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಇದು ಸ್ಟೋರೇಜ್, ಹಸ್ಗಳಿಗೆ ಬೇಕಿರುತ್ತಲ್ಲ ನೋಡಿ, ಲೈಕ್ ದಿಸ್. ಅದೆಲ್ಲ ವೇಸ್ಟ್ ಎಲ್ಲ ತೊಗೊಂಬಂದು ಇದು ಸ್ಟೋರೇಜು. ಆ್ಯಂಡ್ ಇದು ಆ್ಯಕ್ಚುಲಿ ಕೊಟ್ಟಿಗೆ ಮನೆ. ಈಗ ಹಸ್ಗಳಿಲ್ಲ, ಹಸ್ಗಳೆಲ್ಲ ತೋಟದ ಹತ್ರ ಇದ್ದಾವೆ. ಸೊ ಈಗ ಒಂದೇ ಒಂದು ಪುಟಾಣಿ ಇದೊಂದು ಕರು ಇದೆ ಗೈಸ್. ಹಬ್ಬ ಅಲ್ವಾ, ಅದೆಲ್ಲ ಗಲೀಜು ಮಾಡಿದ್ದಾರೆ, ಅದೆಲ್ಲ ನೋಡೋಕೆ ಹೋಗ್ಬಿಡಿ. ಸೊ ಇದು ಕುಟ್ಕೆ ಮನೆ, ನಾ ಹುಟ್ಟಿ ಬೆಳೆದಿದ್ದ ಮನೆ, ಇಂಚಿನ ಮನೆ, ಹಳ್ಳಿ ಮನೆ ನೋಡಿ ಇದೆ. ಸೊ ಈಗ ನಾವಿಲ್ಲ ಇದ್ರೊಳಗಡೆ. ಸೊ ಬನ್ನಿ, ನಾ ಹೋಮ್ ಟೂರ್ ತೋರಿಸ್ತೀನಿ. ಆ್ಯಕ್ಚುಲಿ ಫಸ್ಟು ಇದು ದನದ ಕೊಟ್ಟಿಗೆ ಆಗಿತ್ತು. ಆ್ಯಕ್ಚುಲಿ ಇದು ನಮ್ಮ ಹಳೆ ಮನೆಯಲ್ಲಿ ಈ ಕಡೆ ದನಗಳು ಇರ್ತಿದ್ವಿ. ಇದು ಆಬ್ವಿಯಸ್ಲಿ ಸ್ನಾನದ ಮನೆ. ಆ್ಯಂಡ್ ಇವ್ರು ಬೀಗ ಹಾಕಿದ್ದಾರೆ, ಪರವಾಗಿಲ್ಲ ನಾನು ತೆಗಿತೀನಿ. ಈ 1 ನಿಮಿಷ ನನಗೆ ಭಯ ಆಗುತ್ತೆ ಗೈಸ್ ಒಳಗಡೆ ಬರೋಕ್ಕೆ. ಈ ಶಾಮಿಯಾನ, ಅದಕ್ಕೆ ಬೇಕಿರೋ ಪಾತ್ರೆಗಳು ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಇದನ್ನು ಬಾಡಿಗೆ ಕೊಟ್ಟಿದ್ದಾರೆ ಗೈಸ್. ಇದು ಹಾಲು. ಆ್ಯಕ್ಚುಲಿ ಇಲ್ಲಿ ಇದೆಯಲ್ಲ, ಇಲ್ಲಿ TV ಸ್ಟ್ಯಾಂಡ್ ಇತ್ತು, ಇಲ್ಲಿ ದಿವಾನ. ಅಲ್ಲಿ ಆ್ಯಕ್ಚುಲಿ ಅಕ್ಕಿ ರಾಗಿ ಬೆಳೆದಿರೋ ಇತ್ತಲ್ಲ, ಆ ಕಡೆ ಮೂಟೆಗಳನ್ನ ಅಲ್ಲಿ ಇಡ್ತಿದ್ರು. ಸೊ ಈಗೆಲ್ಲ ಕಂಪ್ಲೀಟ್ ನೋಡಿ ಹೇಗಿದೆ. ಈಗ ಒಳಗಡೆ ಹೋದರೆ ಇದು ಆ್ಯಕ್ಚುಲಿ ನಮ್ಮದು ಹಳೆ ಕನ್ನಡಿ ಗೈಸ್, ಅವ್ರು ಇನ್ನೂ ಇಟ್ಕೊಂಡಿದ್ದಾರೆ. ಸೊ ಒಳಗಡೆ ಹೋದರೆ ಇಲ್ಲಿ ಒಂದು ಖಾಲಿ ಸ್ಪೇಸ್, ದೇವ್ರ ಮನೆ ಇದು. ಈ ಕಡೆ ಬಂದರೆ ಇದು ಅಡುಗೆ ಮನೆ ಗೈಸ್. ಆ್ಯಕ್ಚುಲಿ ನಾವಿದ್ದಾಗ ಈ ಥರ ಶರ್ಫ್ ಎಲ್ಲ ಇರಲಿಲ್ಲ, ಅವ್ರು ಹೀಗೆ ಬಂದಿದ್ದಾರಲ್ಲ ಬಾಡಿಗೆಗೆ ಅಂತ. ಸೊ ಅವ್ರು ಹಾಕ್ಕೊಂಡಿರೋದು ಇದನ್ನು. ಸೊ ಅವಾಗಿದ್ದಾಗ ನಮ್ಮ ಅಜ್ಜಿ ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ರು. ಇಲ್ಲಿ ಒಲೆ ಇತ್ತು, ಇಲ್ಲಿ ಅಡುಗೆ ಮಾಡ್ತಾಯಿದ್ರು. ಹಿಂಗೆ ಹೋದರೆ ಇಲ್ಲೊಂದು ರೂಮ್ ಇದೆ ಗೈಸ್, ದೊಡ್ಡ ರೂಮು. ಅದ್ರೊಳಗಡೆ ನಮ್ಮ ಮುತ್ತಜ್ಜಿ ಇದ್ದರು. ಸೊ ಅವರೇ ಒಂದು ಸಪ್ರೇಟ್ ರೂಮಲ್ಲಿದ್ದರು. ಅವ್ರು ಹೋದಾದ್ಮೇಲೆ ಅದನ್ನು ಸ್ಟೋರೇಜಾಗಿ ಯೂಸ್ ಮಾಡಿಕೊಂಡ್ರು. ಸೊ ಬನ್ನಿ ಅದು ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇಷ್ಟು ಅಡುಗೆ ಮನೆ. ಲೈಟ್ ಆಫ್ ಮಾಡ್ಬಿಡ, ಆಮೇಲೆ ಬಂದರೆ ಬೈಕೊಂಬಿಟ್ರೆ. ಸೊ ನೋಡಿ, ಡೈರೆಕ್ಟಾಗಿ ಕಾಣಿಸುತ್ತೆ. ಎಷ್ಟು ಮೆಮೊರೀಸ್ ಇದೆ ಗೊತ್ತಾ ನಂಗೆ ಈ ಮನೇಲಿ. ಈ ಕಡೆ ಹೋದ್ರೆ ಹೇಳಿದ್ನಲ್ಲ, ಸಾರಿ ಇಲ್ಲೊಂದು ರೂಮ್. ಆ್ಯಕ್ಚುಲಿ ನೋಡಿ, ಇಲ್ಲಿ ಚೇರೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ನಾವು ಸ್ಟೋರೇಜ್ ಸ್ಪೇಸ್ ಆಗಿ ಯೂಸ್ ಮಾಡ್ತಿದ್ದೋ. ಆ್ಯಕ್ಚುಲಿ ಕತ್ಲೆ ಇದೆ ನೋಡ್ಕೊಂಬಿಡಿ. ಈಗೆಲ್ಲ ಏನೇನೋ ತುಂಬಿಟ್ಟಿದ್ದಾರೆ. ಸೊ ಇಷ್ಟು ನಮ್ಮ ಹಳೆ ಮನೆ. ಇದು ನಾನು ಇದ್ದಿದ್ದ ಮನೆ. ಇಷ್ಟು ಒಂದು 10 ವರ್ಷದಿಂದೇನಾ ಗೊತ್ತಿಲ್ಲ, ಬಟ್ ನಾನು ಇದ್ದಿದ್ದ ಮನೆ ಇದು. ನೋಡಿದ್ರಲ್ಲ ನಾ ಹುಟ್ಟಿದ ಮನೆ ಹೇಗಿತ್ತು ಅಂತ. ಮುಂಚಿನ ಮನೆ, ಹಳೆಯ ಕಾಲದ ಮನೆ. ಸೊ ಈಗ ಹೊಸ ಮನೆ ಹೇಗಿದೆ ಅನ್ನೋ ತೋರಿಸ್ತೀನಿ ಬನ್ನಿ. ಇದೆ ಗೈಸ್ ಈಗಿರೋ ಹೊಸ ಮನೆ. ಹಬ್ಬಕ್ಕೆ ಬಂದಿರೋರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ದಂಗೆ ನಾವು ಹೋಗ್ತೀವಿ ಹೊರಗಡೆ. ಸೊ ಇದು ಇರೋ ಅಡುಗೆ ಮನೆ ಇದು ಗೈಸ್. ಇಲ್ಲೂ ಕೂಡ ಒಲೆ ಇದೆ, ಬಟ್ ಯೂಸ್ ಮಾಡಲ್ಲ. ಒಂದು ಸ್ವಲ್ಪ ಚಲ್ಲಾಪಿಲ್ಲಿ ಆಗ್ಬಿಟ್ಟಿದೆ, ಯಾಕಂದ್ರೆ ಹಬ್ಬ ಅಲ್ಲ ಇವತ್ತು. ನೋಡಿ, ಹೋಬಾಡೆಲ್ಲ ಸುತ್ತಿ ಇಟ್ಟಿದ್ದಾರೆ. ಅನ್ಕ್ಲೀನ್ ಇದೆ, ಪ್ಲೀಸ್ ಬೇಜಾರು ಮಾಡ್ಕೊಂಬಿಡಿ. ಇದು ಹಾಲು,
ನೋಡಿ, ಇದು ದೇವ್ರ ಮನೆ ಆ್ಯಂಡ್ ಇದೊಂದು ರೂಮು ಪಿತೃಪಕ್ಷ ಇದೆ. ಆ್ಯಂಡ್ ಇದೊಂದು ರೂಮು, ದಿಸ್ ಒನ್ ವಾಶ್ರೂಮ್. ಕರೆಂಟ್ ಇಲ್ಲ ಗೈಸ್. ನೋಡಿ ಗೈಸ್, ಹಂಡೆ ಒಲೆ ಇದೆ ಇನ್ನೂ ಇಲ್ಲಿ. ಬಟ್ ಇದಕ್ಕೆ ಬೆಂಕಿ ಎಲ್ಲ ಇಡೋದು ಆಚೆಯಿಂದ ಹಂಡೆ ಒಲೆಗೆ. ಸೊ ಇಲ್ಲಿ ಜಸ್ಟ್ ಹಂಡೆ ಮಾತ್ರ ಇದೆ, ಒಲೆ ಆಚೆ ಇದೆ. ದೀಪಾವಳಿ ಕಮ್ಮಗೆ ಅರ್ಶಿನ ಕುಂಕುಮ ಇಡೋಕ್ಕೆ ಅರ್ಧ ಗಂಟೆ ಮಾಡ್ತಾವಳೆ. ನಂಗೆ ನಿಂತು ಸಾಕು ಆಯ್ತು. ಓಪನ್ ಆಗಿರತ್ತೆ ಅನ್ಕೊಡೆ. ಯಾರು ತಂದಿದ್ದೀವಿ? ನೀವು ಓಪನ್ ಮಾಡ್ಕೊಳ್ಳೆ. ಅಲ್ಲಿ ಓಪನ್ ಆಗಿರೋದೈತೆ, ಇದೇನಕ್ಕೆ ಓಪನ್ ಮಾಡ್ತೀಯಾ? ಪೂಜೆ ಮಾಡ್ತಾ ಇದ್ದೀನಿ ಅಂತ ಕೊಬ್ಬು ಗೈಸ್. ಏನೋ ಈ ವರ್ಷ ಮಾಡ್ತಾವಳೆ ಅಂತ ಬಿಲ್ಡಪ್ ಬೇರೆ ಕೊಡ್ತಾವಳೆ. ಪ್ರತಿ ವರ್ಷ ನಾನೇ ಮಾಡ್ತಿದ್ದಿದ್ದು. ಈ ವರ್ಷ ನಾನು ಲೇಟಾಗಿ ಬಂದೆ ಅಂತ ಮೇಡಮ್ ಅವ್ರು ಮಾಡ್ತಿದ್ದಾರೆ ಅಷ್ಟೇ. ಅದ್ರೊಳಗೆ ಇವಳು ಬಂದು ಇಲ್ಲಿ ಕೂತಿರೋದಷ್ಟೇ. ಎಲ್ಲ ಒಬ್ಬೊಬ್ರು ಒಂದೊಂದು ತಗೊಂಬಂದು ಕೊಟ್ಟವ್ರೆ. ಕೂತ್ಕೊಂಡು ಜೋಣಿಸ್ತಾವಳೆ ಅಷ್ಟೇ ಗೈಸ್. ಫೋಟೋ ಇಲ್ಲ, ಫೋಟೋ ಹೊಡೆದೋಗ್ಬಿಟ್ಟಿದೆ. ಸೊ ಹಾಗಾಗಿ ಇಷ್ಟೇ ಇರ್ತಾ ಇರೋದು ನಾವೀಗ. ಇವಳು ನೋಡಿ ಗೈಸ್, ಮೂಲೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾವಳೆ. ನೋಡಿ ಯಾವ ಮೂಲೆ ಸೇರ್ಕೊಂಡವಳು ಮೊಬೈಲ್ ನೋಡಕ್ಕೆ ಅಂತ. ಯಾರು ಕಂಡಿಡಿಬಾರ್ದು, ಯಾರು ಕರಿಬಾರ್ದು ಇವಳನ್ನ ಕೆಲ್ಸಕ್ಕೆ ಅಂತ. ಹೆಂಗಸ್ರು ಗಾಸಿಪ್ ಮಾಡ್ಕೊಂಡು ಒಬ್ಬಟ್ಟು ಸುಡ್ತಾವ್ರೆ ಗೈಸ್. ನನ್ ನೆನ್ನೆ ಪಾರ್ಟಿ ಮಾಡೋರೆ, ನನ್ಗೆ ಏನೂ ತಂದಿಲ್ಲ, ಏನೂ ಕೊಡ್ಸಿಲ್ಲ. ಸ್ಕೈ ಸಕ್ಕದಾಗ ಕಾಣಿಸ್ತಾ ಇದೆ. ಮಾಡೋಣ ಅಂದ್ರೆ ಅದೇನು ಸೌತೆಕಾಯಿ ಹಚ್ಕೊಡ್ಬೇಕಂತೆ. ವಾಟ್ ಇಸ್ ದಿಸ್? ಹಂಗೆ ಹೇಳ್ಕೊಡ್ತೀನಿ ಬನ್ನಿ ಸೌತೆಕಾಯಿ ಹೆಂಗ್ ಹಚ್ಚೋದು ಅಂತ. ಅಲ್ಲಿ ಗೋಡೆ ಎಣ್ಣೆಯಲ್ಲಿ ಕರಿತಾ ಇದೆ, ಬಟ್ ಅದು ಸೀದೋಗೋ ಸ್ಟೇಜ್ ಅಲ್ಲಿ ಇದೆ. ಅದನ್ನ ಹಾಕ್ಬಿಟ್ಟು ಹಂಗೆ ಹೋಗಿದ್ದಾರೆ ಗೈಸ್. ಎಲ್ಲ ನಾನೇ ನೋಡ್ಬೇಕು, ನಾನೇ ಮಾಡ್ತಿರೋದು ಕೆಲಸ. ಸನ್ನಿ ಆಲ್ರೆಡಿ ಅರ್ಧ ಸೀಸೋರೆ. ಓಕೆ, ಈಗ ಇದನ್ನ ಹಾಕ್ಬಿಟ್ಟು ಹೋಗಿದೆ, ಇದು ಆಲ್ರೆಡಿ ಅರ್ಧ ಸೀದೋಗಿದೆ. ಬೇಗ ತಗಿ ಮತ್ತೆ. ನೋಡಿ ನೋಡಿ, ಎಲ್ಲ ನನ್ನ ಹೆಸರೇ ಕೂಗ್ತಿದ್ದಾರೆ. ಎಷ್ಟು ಬಿಸಿ ಬೆಳಗ್ಗೆಯಿಂದ. ಓ ಗಾಡ್, ಬರೀ ನಾನೇ ಮಾಡಿ ಮಾಡಿ ಸಾಕಾಗೋಗಿದೆ. ಸಾಕ ಅಲ್ಲಿದೆ, ಫ್ರಿಜ್ ಮೇಲಿದೆ. ಇಲ್ಲ ಇಲ್ಲ, ಇಲ್ಲಿದೆ. ಸಾರಿ ಅಕ್ಕ, ನೋಡಿ ತಪ್ಪ ಇನ್ಫಾರ್ಮೇಶನ್ ಕೊಡ್ತಾವ್ರೆ. ಅಕ್ಕ ಇಲ್ಲಿದೆ ಚಾಕು. ಆಂಟಿ, ನಾನ್ ಮಾಡಿರೋ ವಡೆ ಗೈಸ್. ನೋಡಿ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ತಿನ್ಬೋತಾನೆ. ನೋಡಿ ಗೈಸ್, ಸೌತೆಕಾಯಿ ಹಚ್ಚಕ್ ಹೋಗಿ ನಾನು ಬೆಳ್ಳೆ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ರಕ್ತ ಬರ್ತಿದೆ. ಕಂಟೆಂಟ್ ಇಲ್ಲ ಅಂತ ಈ ಲೆವೆಲ್ಗೆ ಇಳಿತಾರೆ ಅಂತ ಇವತ್ತೇ ಗೊತ್ತಾಗ. ಕಂಟೆಂಟ್ ಅಂತ ಯಾವನಾದ್ರೂ ಕೈ ಕಟ್ ಮಾಡ್ಕೊಂತೇನಾ? ಅದು ಹಿಂಗ ಎಕ್ಸಾಂಪಲ್ ಹಚ್ಚಕ್ ಹೋಗಿ ಇದಾಗಿದೆ ಅಷ್ಟೇ. ಅದು ನಿಜ ಆಗಿದಾ? ನೋಡಿದ್ ರಕ್ತ, ಬ್ಲಡ್ ನೋಡಮ್ಮ. ಒಂದ್ ನಗ್ತಿದ್ಯಾ? ಹಾಳಾಗಿದ್ರೆ ಅಳ್ತಿದ್ದೆ. ಅಲ್ಲ ಗೈಸ್, ಎಲ್ಲರೂ ನೋಡಿ ನಮ್ಮೇಲೆ ಎಲ್ಲರೂ ಅಳ್ತಾರೆ ಅಂದ್ಬಿಟ್ಟು ನಾನು ಅಳ್ತಾ ಇಲ್ಲ ಗೈಸ್. ನಾನು ಎಲ್ಲರೂ ಅಳ್ತಾರೆ, ಅದಕ್ಕೇನೆ ಅಳ್ತಾ ಇಲ್ಲ. ಖುಷಿಯಿಂದ ಅಳ್ತಾ ಇದ್ದೀನಿ, ಖುಷಿಯಿಂದ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈಗ ಹೆಸರು ಬೇಳೆ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ ವೇಸ್ಟ್ ಮಾಡಿ ಏನು ಕೆಲಸ ಮಾಡ್ದಲ್ಲ ಹೆಂಗ್ ನಿಂತಿದ್ದಾಳೆ. ಕೆಲಸ ಮಾಡ್ದಿಲ್ದಿರೋರು ಕ್ಯಾಮ್ರಾ ಮುಂದೆ ಕೆಲಸ ಮಾಡ್ತಾರೆ, ಕೆಲಸ ಮಾಡೋರು ಕ್ಯಾಮ್ರಾ ಇಲ್ದಿಲ್ದ ಕೆಲಸ ಮಾಡ್ತಾರೆ ಅಷ್ಟೇ. ಇಲ್ಲ ಗೈಸ್, ಎಲ್ಲ ಸುಳ್ಳು. ಯಾವ್ದೋ ಇನ್ಸ್ಟಾದಲ್ಲಿ ಡೈಲಾಗ್ ಏನೋ ನೋಡಿದ್ಲೇನೋ ಅದನ್ನ ತಂದು ಇಲ್ಲಿ ಬಿಡ್ತಾವಳಷ್ಟೇ. ಅವೆಲ್ಲ ಇನ್ಸ್ಟೆಂಟ್ ಆಗಿ ಬರೋ ಡೈಲಾಗ್. ಇನ್ಸ್ಟಾಲ್ ಬರೋ ಡೈಲಾಗ್ ಅಲ್ಲ, ಇನ್ಸ್ಟೆಂಟ್ ಆಗಿ ಬರೋ ಡೈಲಾಗ್. ಈಗ ಹೆಸರು ಬೇಳೆ ಮಾಡಿ ಮತ್ತೆ ಸಿಗುವ. ಓಕೆ, ಮಕ್ಕನ್ ಫೇವ್ರೆಟ್ ಗೈಸ್ ಹೆಸರು ಬೇಳೆ. ಅದಕ್ಕೆ ನಾನೇ ಮಾಡ್ತಾ ಇರೋದು. ಇವನ್ ನಿನ್ನೆ ಇದಕ್ಕೆ ಹೋಗಿದ್ವಿ, ಏನಕ್ಕೆ ಪಾರ್ಟಿ ಇತ್ತಲ್ಲ, ಇವನ್ ಅಲ್ಲೂ ಕೂಡ ಹೆಸರು ಬೇಳೆ ಕೊಟ್ಟಿದ್ರು. ಹೌದಾ? ಬೇರೆ ತಿನ್ನಕ್ಕಿಂತ ಹೆಸರು ಬೇಳೆ ತಿಂದಿದೆ ಜಾಸ್ತಿ ನಾನಲ್ಲಿ. ಯಾವ ಪಾರ್ಟಿಲಿ ಹೆಸರು ಬೇಳೆ ಕೊಡ್ತಾರೆ? ಅಲ್ಲಿ ಊಟದೆಲ್ಲ ಇಟ್ಟಿದ್ರಲ್ಲ, ಅಲ್ಲಿ ಹೆಸರು ಬೇಳೆ ಎಲ್ಲ ಇಟ್ಟಿದ್ರು. ನಾನು ಬರೀ ಹೆಸರು ಬೇಳೆನೇ ತಿಂದೆ. ಹಿಂದಿ ಬಿಡಿ. ಸೊ ಈಗ ಇದನ್ನೆಲ್ಲ ಬಂದಿದ್ದಾರೆ, ಅವರು ಪೂಜೆಗೆ ರೆಡಿ ಮಾಡ್ಕೋತಿದ್ದಾರೆ. ನಮ್ಮ ಅಕ್ಕ ಅಲ್ಲಿ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದಾಳೆ, ಅವರು ಅವ್ರ ಪೂಜೆಗೆ ರೆಡಿ ಮಾಡ್ಕೋತಿದ್ದಾರೆ. ಪೂಜೆ ಎಲ್ಲ ಆಗಿದೆ ಗೈಸ್. ಇವಾಗ ಊಟ ಮಾಡಕ್ಕೆ ಕೂತಿದ್ದೀವಿ. ಫಸ್ಟ್ ಮತ್ತೆ ನಾವೇ ಕೂತಿದ್ದೀವಿ. ಸೊ ಈಗ ಊಟ ಬಡಿಸ್ತಿದ್ದಾರೆ. ಪಾರ್ವತಿ ಪದೇ ಫಸ್ಟ್ ಪ್ಲೇಸ್ ಒಬ್ಬಟ್ಟು, ಸೆಕೆಂಡ್ ಪ್ಲೇಸ್ ಊಟಕ್ಕೆ, ಅದಾದ್ಮೇಲೆ ಕುಂಬಳಕಾಯಿ.
ಆಮೇಲೆ ಸಾರಿನ ತಿಂದಿಲ್ಲ. ಬೀನ್ಸು ಓಕೆ, ಬೀನ್ಸ್ ಪಲ್ಯನೂ ಚೆನ್ನಾಗಿದೆ, ಅದ್ರ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಒಬ್ಬಟ್ಟು ನಾನೇ ಮಾಡಿರೋದು ಗೈಸ್. ಹೆಸರು ಬೇಳೆ ಹೆಂಗಿತ್ತು ಹೇಳು. ಸೊ ಗೈಸ್ ಊಟ ಎಲ್ಲ ಆಯ್ತು, ಎಲ್ರು ಕೂತಿದ್ದಾರೆ. ಈಗ ಚಾಂದ್ ಊಟ ಕೂತಿದ್ದಾರೆ. ಬಟ್ ಎಲೆಯಲ್ಲಿ ಏನೂ ಇಲ್ಲ, ಅನ್ನನೂ ಇಲ್ಲ, ಏನೂ ಇಲ್ಲ. ಹೆಸರು ಬೇಳೆ ಒಂದೇ ಇರೋದು. ಹೆಸರು ಬೇಳೆನೇ ಊಟದ ಥರ ತಿಂತಿರೋ ವಿಚಿತ್ರ ಪ್ರಾಣಿ ಅಂದರೆ ನಮ್ಮ ಚಾಂದಿನೇ ನೋಡಿ. ಫಸ್ಟು ಹೆಸರು ಬೇಳೆ ಅಂದರೆ ಇಷ್ಟ ಇರಬೇಕು, ಅದು ಇಷ್ಟು ಉಜ್ಜಿರಬಾರ್ದು. ನೋಡು ಅಲ್ಲೂ ಈ ಕೊಟ್ಕೆಲ್ಲೂ ಎಸಿ ಚೇರ್ ಎಲ್ಲ ಹಾಕಿ ಮಡ್ಗೋ, ಅಲ್ಲೂ ಬಂದು ಕೆಲಸ ಮಾಡ್ತೀವಿ. ಏನೇನ್ ಪ್ರಾಬ್ಲಮ್ ಇಲ್ಲ. ತಿಂಗಳು 15 ಪೇಮೆಂಟ್ ಅಲ್ಲಿ, ನಿಮ್ಮಲ್ಲಿ ತಿಂಗಳಿಗೂ ತಿಂಗಳಿಗೊಂದ್ಸಲಿ 15 ಪೇಮೆಂಟ್. ಬರ್ತೀರಾ? ಎಷ್ಟು ಕೊಡ್ತೀಯಾ? ಎಷ್ಟು ಕೊಡ್ತೀರಾ? ಅಲ್ಲೇ ಎಷ್ಟು ಕೊಡ್ತಾರೆ? ಅಲ್ಲೆಲ್ಲ ಬೇಡ, ನೀವ್ ಎಷ್ಟು ಕೊಡ್ತೀರಾ ಹೇಳಿ. 15 ವರ್ಷ ದಬಾಕಿದ್ಕೆ ಎಷ್ಟು ವರ್ಷಕ್ಕೆ ಎಷ್ಟು ಕೊಡ್ತಾರೆ? ಎಷ್ಟನ್ನ ಟ್ರೈನಿಂಗ್ ಕೊಡಲ್ಲ, ಏನು ಕೊಡಲ್ಲ. ತಿಂಗಳಿಗೆ 10,000 ಕೊಡ್ತೀನಿ, ಬಂದ್ ಮಾಡಿ. ಬೇಕಾಗಿಲ್ಲ ತಿಂಗ್ಳಿಗೆ 10,000 ನಮ್ಗೆ ಇದಕ್ಕೂ ಸಾಲಲ್ಲ. ಅಲ್ಲಿ ಮೇಕಪ್ ಹೋಗಿ ಬರೋ ಬಸ್ ಚಾರ್ಜ್ಗೂ ಸಾಲಲ್ಲ. ಅಲ್ಲಿ ಬಾಡಿಗೆ ಕಟ್ಟಬೇಕು. ನಮ್ಮನೇಲಿ ಬಾಡಿಗೆ ಕಟ್ಟಾಗಿಲ್ಲ. ಕೊಟ್ಟಿಗೆ ಮನೆಗ್ಬೋದು. ಬೇಕಾಗಿಲ್ಲ. ಅಲ್ಲಿ ಆರಾಮಾಗಿ ಬೆಚ್ಚಗ್ ಮಾಡ್ಕೊಂಡಿದೀವಿ. ಬೇಡ ಒಳ್ಳೆ ಇದ್ರ ನೋಡು, ನಾವು ಹಾಲು ಕರೆದು ಅವತ್ತೇ ಕುಡಿತೀವಿ. ನೀವ್ ಅಲ್ಲಿ ಪ್ಯಾಕೆಟ್ ಮಾಡಿ 2 ದಿವಸ ಆಗಿ 3 ದಿವಸ ಬಳತಾದ್ಮೇಲೆ ನೀವು ಕುಡಿತೀವಿ. ಅಲ್ಲಿ ನೊರೆ ಹಾಲು ಕುಡ್ಕೊಬಹುದು. ಮೇಕಪ್ ಮಾಡಂಗಿಲ್ಲ, ಇಷ್ಟೆಲ್ಲ ಬಳ್ಕಣಂಗಿಲ್ಲ ಅದ್ರ ಮ್ಯಾಲ್ಗಡೆ. ಇನ್ನು ಹಾಲಿನ ಕೆನೆ ಎಲ್ಲ ಬಳ್ಕೊಂಡ್ರೆ ಇನ್ನೂ ಚೆನ್ನಾಗ್ ಆಯ್ತೀರಾ. ನಾವೇ ಕೇಳಕ್ ಬರಲ್ಲ ಅವೆಲ್ಲ ಮಾಡಿದ್ರೆ. 1 ಲೀಟರ್ ಕುಡ್ಕೊಂಡ್ರೆ ಕೇಳಕ್ ಬರಲ್ಲ. ಇನ್ನು ಟುಮ್ ಕಾಯ್ತೀರಾ ಎಲ್ಲ. ನೋಡು ಸೀಕೊಂಡ್ಬಿಟ್ಟಿದ್ರಿ ಎಲ್ಲ. ನೋಡಪ್ಪ 10,000 ಸಂಬಳ ಕೊಡ್ತೀನಿ. ಮೈ ತೊಳ್ಕೊಂಡು ತಲೆ ಸಗಡಿ ಎತ್ಕೊಂಡು ಹುಲ್ಲಾಕೊಂಡಿದ್ರಿ ಏನಪ್ಪ. ಅಲ್ಲಿ ಮೈ ನೋವು ಕೈ ನೋವೆಲ್ಲ ಬರುತ್ತೆ. ಇಲ್ಲ ಆರಾಮಾಗಿ ಹೋಗಿ ಕುತ್ಕೊಂಡ್ಲ ಕಕ್ಕ ಮಾಡಕ್ಕೂ ಇವ್ರು ಕಾಸು ಕೊಡ್ಬೇಕು. ಅಲ್ಲ ಕಕ್ಕ ಮಾಡಕ್ಕೂ ಇವ್ರು ಕಾಸು ಕೊಡ್ಬೇಕು. ನಾವೇನಿಲ್ಲ, ಎನಿ ಟೈಮ್ ಫ್ರೀ. ಎಷ್ಟೆಲ್ಲ ನಾವು ಹೋಗ್ಬೋದು. ನೋ ಲಿಮಿಟೇಷನ್. ಅದಕ್ಕೆಲ್ಲ ಲಿಮಿಟೇ ಇಲ್ಲ. ಆಮೇಲೆ ಫ್ರೆಶ್ ವಾಟರ್ ಕ್ಲೀನಿಂಗ್ ಮಾಡಿ ಅದನ್ನೇ ಕೊಡ್ತಾ ಇದ್ದೀವಿ. ನಮ್ಮ ಬೋರ್ವೆಲ್ ವಾಟರ್ ಸೀದಾ ಬರ್ತಾ ಇರ್ತದೆ, ಎಷ್ಟು ಬೇಕಾದ್ರೂ ಹೊಡ್ಕೊಬಹುದು. ಅಲ್ಲೂ ಹಂಗೇನಿಲ್ಲ. ಯಾವ್ದು ಕೆಗ್ಗೇರಿಲಿ ಕ್ಲೀನಿಂಗ್ ಐತೆ, ತಿರ್ಗಾ ಅದನ್ನ ರಿಟರ್ನ್ ಕಳಿಸ್ತಾರೆ ವಾಪಸ್ಸು ಕ್ಲೀನ್ ಮಾಡಿ. ತಿರ್ಗಾ ಅದನ್ನೇ ಅಂತ ಮಗ ತೊಳ್ಕೊತಿದ್ದೆ. ನಾಷ್ಟಿಗೆ ಕಾಪಿ ನಮ್ಮಲ್ಲೆಲ್ಲ ಫ್ರೀ. 10,000 ಎಣಸ್ಕದ್ಯಾ? ಇಂತರ ಹಳೆ ಪೇಂಟ್ ಎಲ್ಲ ಹಾಕಂಗಿಲ್ಲ, ಒಳ್ಳೆ ಪೇಂಟೆ ತಂದ್ಬಿಡ್ತೀವಿ. ಕಲರ್ ಆಗಿರೋದು. ಇದೆಲ್ಲ ಕಲರ್ ಹೋಗ್ಬಿಡುತ್ತೆ. ಒಳ್ಳೊಳ್ಳೆ ಚಡ್ಡಿ ತಂದ್ಬಿಡ್ತೀವಿ. ಅವು ಹೊಸಗಳು ನೋಡಿ ಖುಷಿ ಪಡ್ಲಿ. ಹಚ್ಕಡೆ ಒಳ್ಳೆ ಮ್ಯೂಸಿಕ್ ಹಾಕೊಡ್ತೀವಿ. ಇದ್ರಿಂದ ಬಳ್ಕೊಂಡ ಏನವಾ ಬಟ್ ಹೊಸ ಪೇಂಟೆ ತಂದ್ಬಿಡ್ತೀವಿ. ಈ ತರ ಕಲರ್ ಆಗಿರೋದೇನ ಕೊಡ್ಸಲ್ಲ. ಮನೆಗೆ ಯಾವ್ದು ಒಂದು ಹುಡುಗಿ ಬಂದಿತ್ತು, ಇಲ್ಲೊಂಚೂರು ಇಲ್ಲ ಎಡ್ತಾ ಹೊಡ್ತೀವಿ. ಬಿಚ್ಕೊಡವ ಅಂದೆ. ಯಾಕ ಅಮ್ಮ ಹೊಲ್ಕೊಡ. ಜುಬ್ಬಾಕೋ ಜುಬ್ಬಾಕ್ಲಾ ಎಂತದ್ದು ದೇವ್ರಾಯ್ತ ಅದ್ರೊಳಗಡೆ. ಮತ್ತೆ ಉಣ್ಣೆ ಚೋಚು ಏನು ಹಿಂಗಂತದೆ ಮಾತಾಡ್ಬೇಕು. ಚೋಚು ಬೈತಾ ಇದೆಯಲ್ಲ ನನ್ನ ಅನಾಲಿ ಏನೋ ಚಿನಾಲಿ ಅಂತ. ಮನೇಲಿ ಹಬ್ಬ ಬಂದಾಗ ಇಲ್ಲೇ ಆಚೆನೆ ಅಡ್ಗೆ ಮಾಡೋದು, ಯಾಕಂದ್ರೆ ನಮ್ಗೆ ಅಡ್ಗೆ ಮನೆ ಸಾಲಲ್ಲ, ಅಷ್ಟು ಚೆನ್ನಾಗಿದೀವಿ ಗೈಸ್. ನಮ್ಮ ಅತ್ತೆ ಮತ್ತೆ ಏನ್ ಬೇಕು ನೀನ್ ನನ್ಗೆ? ನೋಡಿ ಗೈಸ್, ನನ್ನ ಡಾರ್ಲಿಂಗು ಅವ್ರ ಅಮ್ಮ ಸೇರ್ಕೊಂಡು ಅನ್ನ ಮಾಡ್ತಿದ್ದಾರೆ. ನಮ್ಮತ್ತೆ ಈಗಲೇ ಹೇಳ್ಕೊಡ್ತಿದ್ದೆ ಅವನ್ಗೆ ಅನ್ನ ಅಡ್ಗೆ ಎಲ್ಲ ಹೆಂಗ್ ಮಾಡೋದು ಅಂತ. ಆಮೇಲೆ ನನಗೆ ಮಾಡ್ಕೊಡ್ಬೇಕಲ್ಲ ಅವನು, ಅಲ್ವಾ? ಅಲ್ವೇನೋ? ಓಯ್ ಅಲ್ವೇನೋ? ಆ ಕೈ ತೋಟ ಗೈಸ್ ನೋಡಿ, ಸೀಬೆ ಗಿಡ, ನಿಂಬೆ ಗಿಡ, ನಮ್ಮ ಅಜ್ಜಿ ಕೈ ತೋಟ, ಹೂ ತೋಟ. ತುಂಬಾ ಗಿಡ ಹಾಕಿದ್ರು, ಬಟ್ ಈಗ ಎಷ್ಟೊಂದು ಹೊರಟೋಗ್ಬಿಟ್ಟಿದಾವೆ. ಈಗ ಒಂದೊಂದೇ ಹಾಕ್ತಾ ಇದ್ದಾರೆ ಈ ಗೈಸ್. ನನ್ನ ಪ್ರೈಸಸ್ಗಳು ಇನ್ನೂ 2 ಇದ್ದೋ ಎಲ್ಲೋ ಮಿಸ್ ಆಗ್ಬಿಡ್ತವೆ. ಇಲ್ಲಿ ಇರೋದನ್ನೇ ನೋಡಿ ಹೆಂಗ್ ಮಾಡಿಟ್ಟವ್ರೆ. ಅರ್ಧ ಮುಖ ಬಿಟ್ಟವ್ರೆ ನಂದು ನೋಡಿ, ಅರ್ಧ ಮುಖ ಬಿಟ್ಟವ್ರೆ. ಇನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನನ್ನ ಮಕ್ಕಳು. ಮೇ ಬಿ ಕ್ಲೀನ್ ಮಾಡಕ್ ಹೋಗಿ ಏನೋ ಮಾಡಿಟ್ಟವ್ರೆ. ಇದೊಂದು ಅಂಡ್ ಇದೊಂದು ಏನ್ ಅನ್ಸ್ಬೋದು. ಫಸ್ಟ್ ರ್ಯಾಂಕಿಂಗ್ ಸಿಕ್ಕಿದೀವಲ್ಲ, 8, 9, 10.
ಸೊ ಅಷ್ಟೇ, ಈಗ ಊರಿಗೆ ಹೋಗ್ತಾ ಇದೀವಿ. ಹೋಗು ಮತ್ತೆ ಕೇಕ್ ಕಟ್ ಮಾಡಿಸಿಲ್ಲ ಅಂತ ಅಳ್ತಾಳೆ ಗೈಸ್. ಸೊ ನಾವೀಗ ಊರಿಗೆ ಕೊಡ್ತಾ ಇದೀವಿ. ಸೊ ಎಲ್ರಿಗೂ ಬಾಯ್ ಹೇಳಿ ನೋಡುವ. ಬಾಯ್ ಮಾ. ಎಲ್ಲ ಇಬ್ರೇನಾ, ಇನ್ಯಾರು ಇಲ್ವಾ? ಸರಿ ಬಾಯ್, ನೆಕ್ಸ್ಟ್ ಹಬ್ಬದಲ್ಲಿ ಸಿಗೋಣ.